ಎಷ್ಟು ವರ್ಷ ರೇಣುಕಮ್ಮ 4-5 ವರ್ಷದಿಂದ ಇಲ್ಲಿದ್ದೀವಿ. ಮನೆ ಕಟ್ಕೊಂಡು ಮನೇಲಿ ಇದಕ್ಕ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ನನ್ಗೂ ನಮ್ಮ ಯಜಮಾನ ಇಲ್ಲ, ಏನೋ ಸ್ವಲ್ಪ ಜೋರಾಗಿ ಮಕ್ಕಳು ಇಲ್ಲ. ನಮ್ ತಂಗಿ ಮಕ್ಕಳು ಸಾಕೊಂಡು ಬೆಳೆಸ್ಕೊಂಡು ನಾನು ಏನೋ ಅವ್ರ ಮನೆಗೆ ಇಟ್ಕೊಂಡು ಮಾಡ್ಕೊಂಡು ಎಲ್ಲೋ ಇದ್ದೀನಿ. ಇವಾಗ ಏಕ್ದಮ್ ಬಂದು ಹೊಡೆದಾಕಿದ್ರು ಮನೆ. ಸಾಮಾನು ಹೋಯ್ತು, ಬಟ್ಟೆ ಬರೀನು ಹೋಯ್ತು. ಏನೋ ಬಟ್ಟೆ ಬರಿ ಎಲ್ಲಾನು ಹಾಕ್ಬಿಟ್ಟು ಇವಾಗ ಏನೋ ಇಲ್ದಿರಕ ಇವಾಗ ಅವಾಗ ಅಂತ ಅವ್ರೆ. ಇವಾಗ ನಿಮ್ಮನ್ನ ಬಾಂಗ್ಲಾದೇಶದವರು ಅಂತಾರೆ, ನೀವು ಇಲ್ಲಿರೋ ಬಾಂಗ್ಲಾದೇಶ? ನಾವು ಬಾಂಗ್ಲಾದೇಶವ್ರಲ್ಲ. ಇವಾಗ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಕೊಡ್ತೀನಿ, ಯಾವ ದೇಶದೈತೆ ಅಂತ ನೋಡ್ಬಿಟ್ರಿ ನೀವೇ. ಯಾಕೆ ಬಾಂಗ್ಲಾದೇಶದವರು ಅಂತ ಹೇಳ್ತಾ ಇದ್ದಾರೆ? ಅದೇನಕ್ಕೆ ಕೇಳ್ತಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಅದೇ ಕೇಳ್ತೇವೆ, ಏನಕ್ಕೆ ಬಾಂಗ್ಲಾದೇಶ ನಾವು ಹಾಕ್ತೀವಿ. ಆಧಾರ್ ಕಾರ್ಡು ನಾನು ಕೊಡ್ತೀನಿ, ಯಾವ ದೇಶದಲ್ಲಿ ಐತೆ ಅಂತ ನೋಡ್ಬಿಡಿ. ಅದ್ಮೇಲೆ ನಾವು ಏನ್ ಮಾತಾಡ. ಆದ್ರೆ ಇವಾಗ ಮನೆ ಬೇಕಂತ ನಾವು ಒದ್ದಾಡ್ತೇವೆ. ಇವಾಗ ಎಷ್ಟು ದಿವಸದಿಂದ ಚಳಿ ಮಳೆ ಅಲ್ಲಿ ನಿಂತ್ಕೊಂಡು ಕೂತಿದ್ದೀವಿ. ಅಲ್ಲ ನಿಮ್ಗೆ ಯಾಕೆ ಅವ್ರಿಗೆ ಸಿಟ್ಟು, ನಿಮ್ಮನ್ನ ಬಾಂಗ್ಲಾದೇಶಗಳು ಮಾಡ್ಬೇಕು ಅನ್ನೋ ಆಸೆ ಯಾಕೆ ಅವ್ರಿಗೆ? ಅದು ಯಾರು ಬಂತೋ ಹಿಂಗ್ ಕಾಂಪಿಟೇಷನ್ ನಮಗ್ ಗೊತ್ತಿಲ್ಲ. ರಾಜಕೀಯ ಏನೇನ್ ನಡೀತಾ ಇದ್ದ ನಮಗ್ ಗೊತ್ತಾಗಲ್ಲ. ನಾವೇನ್ ಆ ಕಾಲದಲ್ಲಿ ಓದಿಲ್ಲ, ಇಕ್ಕಿಲ್ಲ. ನನ್ಗೂ ಗಂಡ ಇಲ್ಲ, ಮಕ್ಳಿಲ್ಲ. ನಮ್ ತಂಗಿ ಮನೆಗೆ ಏನೋ ಸಾಕ್ತಾವಳೆ, ಅವ್ರ ಮಕ್ಳೇ ನನ್ ನೋಡ್ಕೊಂತಾವ್ರೆ. ನೀವು ಬೀದಿಗೆ ಬಿದ್ದಿದ್ರಿ, ಮನೆ ಇಲ್ಲ, ಊಟಕ್ಕಿಲ್ಲ, ಏನ್ ಮಾಡ್ತೀರಿ ಇವಾಗ? 10-15 ದಿವಸದಿಂದ ಊಟ ಇದು ಇಲ್ಲ. 10-15 ದಿವಸ ಅಂದ್ರೆ ಅವ್ರು ಇವ್ರು ಕೊಡೋತ್ ಏನೋ ತಿನ್ಕೊಂಡಿದ್ದೀವಿ. ಏನೋ ಅದು ಒಂದಂಕಿತ ಅದು ಚೆಂದಾಗೂ ಇರ್ತದ, ಚೆಂದಾಗೂ ಇರಲ್ಲ. ಏನಕ್ಕ ಹೆಂಗ ಕತೆ ಹಾಕೊಂಡು ಹೋಗ್ತಾ ಇದ್ವಿ. ನಮ್ ಮುಂದಕ್ಕೆ ಏನಿಲ್ಲ ಅಂದ್ರೆ ಏನೋ ಮನೆ ಕೊಡ್ತೀನಿ ಅಂತ ಅವ್ರಲ್ಲ, ಅದ್ ಕೊಟ್ರೆ ಸಾಕು. ಇಲ್ಲ ಹಂಗಾಗಿಲ್ಲ ಅಂದ್ರೆ ಎಲ್ಲ ನಾವ್ ಬೇರೆ ಸೇರ್ಸಿದ್ರೆ ಕೂಡ ನಾವ್ ಎಲ್ಲೋ ನೋಡ್ಕೊಳೋಣ ಹೋಗಿ ಅಷ್ಟೆಷ್ಟು ಕೊಟ್ರೆ ಕೂಡ ಅದನ್ನ ಮಾಡ್ತಾ. ಯಾವ್ದು ಇಲ್ದಿರ ನಾವ್ 15 ದಿವಸದಿಂದ ಅಲ್ಲಿ ಬಿದ್ದಿದ್ದೀವಿ. ಇಲ್ಲ ಇವಾಗ ನಿಮ್ಗೆ ಮನೆಯನ್ನು ಸಿಕ್ಕಿಲ್ಲ ಅಂದ್ಕೊಳ್ಳಿ, ಇಲ್ಲೂ ಮನೆ ಇಲ್ಲ, ನಿಮ್ ಮುಂದಿನ ಪರಿಸ್ಥಿತಿ ಏನು? ಏನ್ ಮಾಡ್ತೀರಿ? ಪರಿಸ್ಥಿತಿ ನೀವೇ ನೋಡ್ಬೇಕು, ಗೌರ್ಮೆಂಟ್ ಅವರೇ ನೋಡ್ಬೇಕು. ನಾವ್ ರೋಡಲ್ಲಿ ಬಿಲ್ಲೋಕ್ ಆತದ, ಅವರೇ ನೋಡ್ಬೇಕು. ಅದಕ್ಕೆಲ್ಲ ನಾವೇನು ಕೇಳಕ್ ಆಗಲ್ಲ, ಅವರೇ ತಿಳ್ಕೊಬೇಕು. ಇಷ್ಟೆಲ್ಲ ಮಾಡಿದೀವಲ್ಲ, ಅವ್ರಿಗೆಲ್ಲ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲೇ ಬರ್ಬೇಕು. ಏನ್ ಮಾಡಕ್ ಆಗ್ತದೆ? ಅಷ್ಟೇ ಸರ್ ನಾವ್ ಹೇಳಕ್ ಆಗೋದು. ಥ್ಯಾಂಕ್ ಯು.